ಲಕ್ಷ್ಮಿ ಕೃಪೆ ನಿಮ್ಮ ಮೇಲಿರಲು ಏಲಕ್ಕಿಯನ್ನು ಈ ರೀತಿ ಬಳಸಿ. ಇಂದು ನಾವು ಏಲಕ್ಕಿಯ ಕೆಲವು ತಂತ್ರಗಳ ಬಗ್ಗೆ ತಿಳಿಸುತ್ತೇವೆ. ಅದು ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುತ್ತದೆ. ಆಹಾರದ ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಮನೆಯಲ್ಲಿ ಶಾಂತಿಯನ್ನು ಸೃಷ್ಟಿಸಲು ಏಲಕ್ಕಿಯನ್ನು ಬಳಸಲಾಗುತ್ತದೆ. ನೀವು ಎಂದಿಗೂ ಹಣದ ಕೊರತೆಯನ್ನು ಅನುಭವಿಸಬಾರದು ಎಂದು ಬಯಸಿದರೆ ನೀವು ಯಾವುದೇ ಬಡ ಅಸಹಾಯಕರಿಗೆ ಏಲಕ್ಕಿಯನ್ನು ತಿನ್ನಿಸುವ ಮೂಲಕ ನಾಣ್ಯವನ್ನು ದಾನ ಮಾಡಬಹುದು. ಇದಲ್ಲದೆ ನೀವು ನಿಮ್ಮ ಪರ್ಸ್ನಲ್ಲಿ 5 ಏಲಕ್ಕಿಗಳನ್ನು ಇಟ್ಟುಕೊಳ್ಳಬೇಕು. ಅದು ಯಾವಾಗಲೂ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಆಶೀರ್ವಾದವನ್ನು ತರುತ್ತದೆ. ನೀವು ಅಧ್ಯಯನದಲ್ಲಿ ದುರ್ಬಲರಾಗಿದ್ದರೆ ಗುರುವಾರ ಸೂರ್ಯಾಸ್ತದ ಮೊದಲು ಆಲದ ಮರದ ಕೆಳಗೆ ಆಲದ ಎಲೆಯ ಮೇಲೆ ಪ್ರತ್ಯೇಕ ಸಿಹಿ ತಿಂಡಿಗಳು ಮತ್ತು 2 ಸಣ್ಣ ಏಲಕ್ಕಿಗಳನ್ನು ಇಟ್ಟುಕೊಂಡು ಪೂಜೆ ಮಾಡಿ. ಮತ್ತೆ ಹೊರಗೆ ಹೋಗುವಾಗ ಹಿಂತಿರುಗಿ ನೋಡಬೇಡಿ. ಇದನ್ನು 3 ಗುರುವಾರಗಳ ಕಾಲ ಮಾಡಿದರೆ ಲಾಭದಾಯಕವಾಗಿರುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಕಹಿ ಇದ್ದರೆ ಅದನ್ನು ನಿವಾರಿಸಲು ಶುಕ್ರವಾರದಂದು 3 ಏಲಕ್ಕಿಯನ್ನು ಪಲ್ಲುವಿನಲ್ಲಿ ಇಟ್ಟು ಶನಿವಾರ ನಿಮ್ಮ ಪತಿಗೆ ತಿನ್ನಿಸಿ. ಅದನ್ನು ಆಹಾರದೊಂದಿಗೆ ಬೆರೆಸಿ ಇಬ್ಬರ ನಡುವಿನ ಸಂಬಂಧವನ್ನು ಸುಧಾರಿಸಬಹುದು. 3 ಶುಕ್ರವಾರದಂದು ಈ ಪರಿಹಾರವನ್ನು ಮಾಡಿದರೆ ಪ್ರಯೋಜನವಾಗುತ್ತದೆ. ನಿಮ್ಮ ಮದುವೆ ವಿಳಂಬವಾಗುತ್ತಿದ್ದರೆ ಶುಕ್ಲ ಪಕ್ಷದ ಮೊದಲ ಗುರುವಾರ ಸಂಜೆ 2 ಏಲಕ್ಕಿ, 5 ವಿವಿಧ ಸಿಹಿ ತಿಂಡಿಗಳು ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಮತ್ತು ನೀರಿನಿಂದ ಅರ್ಪಿಸಿ ಮದುವೆಗೆ ಎಲ್ಲ ಅಡೆತಡೆಗಳನ್ನು ನಿವಾರಿಸಬಹುದು. ಪುರುಷರು ಶುಕ್ರವಾರದಂದು ಈ ವಿಧಾನವನ್ನು ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಪೇಜ್ಗೆ ತಪ್ಪದೆ ಫಾಲೋ ಮಾಡಿ.